ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2024ಗೆ ನಮ್ಮ RCB ತಂಡಕ್ಕೆ ಬೆಂಕಿ ಪಿನ್ಸರ್ ಎಂಟ್ರಿ ಅಂತ ಹೇಳ್ಬೋದು. ಎಂಟ್ರಿ ಏನಲ್ಲ, ಇವರು ನಮ್ಮ RCB ತಂಡದಲ್ಲೇ ಇದ್ದರು. ಆದರೆ ಈ ಥರ ಆಟ ಅವರು ನಮ್ಮ RCB ತಂಡದಲ್ಲಿ ಆಡೇ ಇರಲಿಲ್ಲ. ಆದರೆ ಈಗ ಇವರು ಸ್ಫೋಟಕವನ್ನು ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಮ್ಮ RCB ತಂಡದ ಆಟಗಾರ ಈಗ ಸೆಂಚುರಿಯನ್ನು ಬಾರಿಸಿದ್ದಾರೆ. ಫ್ರೆಂಡ್ಸ್, ಆ ಆಟಗಾರ ಯಾರು, ಅವರು ಸೆಂಚುರಿಯನ್ನು ಎಲ್ಲಿ ಬಾರಿಸಿದ್ರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಕೊಂಬರ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟ್ರೆಂಡ್ ಇದೆ, ಮಾಡ್ಕೊಳ್ಳಿ. ಏನು ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಆಟಗಾರ ಸ್ಫೋಟಕ ಶತಕವನ್ನು ಸಿಡಿಸಿದ್ದು ಅದು ಬೇರೆ ಯಾರು ಅಲ್ಲ, ಅನುಜ್ ರಾವತ್ ಅಂತ ಹೇಳ್ಬೋದು. ಇವರು ನಮ್ಮ RCB ತಂಡಕ್ಕೆ ಈ ಸೀಸನ್ನಲ್ಲಿ ಬೆಂಕಿ ಪಿನ್ಸರ್ ಆಗಿ ಗುರುತಿಸಿಕೊಳ್ಳಲಿದ್ದಾರೆ. ಇವರು DY ಪಾಟೀಲ್ ಕಪ್ನಲ್ಲಿ, DY ಪಾಟೀಲ್ ಟೂರ್ನಮೆಂಟ್ನಲ್ಲಿ ಇವರು ಕೇವಲ 57 ಬಾಲ್ಗಳಲ್ಲಿ 116 ರನ್ ಸಿಡಿಸಿ ಭರ್ಜರಿಯಾದ ಶತಕವನ್ನು ಸಿಡಿಸಿದ್ದಾರೆ ಅಂತ ಹೇಳ್ಬೋದು. ಅನುಜ್ ರಾವತ್ ಅವರು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ತೋರಿದ್ದನ್ನು ನೋಡಿ ಎಲ್ಲ ಅಭಿಮಾನಿಗಳು ಕೂಡ ಫುಲ್ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವರು 14 ಬೌಂಡ್ರಿಗಳನ್ನು ಸಿಡಿಸಿದ್ದಾರೆ. ಅಷ್ಟೇ ಅಲ್ಲದೆ 6 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಇದೇ ರೀತಿ ಆಟವನ್ನು ನಮ್ಮ RCB ತಂಡದಲ್ಲಿ ಆಡಿದರೆ ಈ ವರ್ಷ ನಮ್ಮ RCB ತಂಡ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ದಿನೇಶ್ ಕಾರ್ತಿಕ್ ಅವರಿಗೆ ಪಿನ್ಸರ್ ಆಗಿ ಇನ್ನೊಬ್ಬ ಆಟಗಾರ ಸಾಥ್ ಕೊಟ್ಟಂಗೆ ಆಗುತ್ತದೆ ಅಂತ ಹೇಳ್ಬೋದು. ದಿನೇಶ್ ಕಾರ್ತಿಕ್ ಅವರು ಇಲ್ಲದೇ ಇದ್ದರೆ ಅನುಜ್ ರಾವತ್ ಅವರು ಕೂಡ ವಿಕೆಟ್ ಕೀಪಿಂಗ್ ಆಡಿ ಬೆಂಕಿ ಪಿನ್ಸರ್ ಆಗಬಹುದು ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಅನುಜ್ ರಾವತ್ ಅವರಿಗೆ ಸ್ಥಾನ ಕೊಡಬೇಕಾ ಕೊಡಬಾರ್ದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.